ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 56 ಗಂಟೆ ಆಗಿದೆ. ಯುವಕ ಸಂಗನಗೌಡ ಬದುಕಿ ಬಂದಿರುವಂತಹ ಈ ಕಹಾನಿ ಏನಿದೆ ನಿಜಕ್ಕೂ ಕೂಡ ಭಯಾನಕ, ರೋಚಕ. ಇದು ಟಿವಿ9 ಜೊತೆ ಮಾತನಾಡ್ತಾ ತಾನು ಫೇಸ್ ಮಾಡಿದ ಆ ಸನ್ನಿವೇಶವನ್ನ ಬಿಚ್ಚಿಟ್ಟಿದ್ದಾರೆ ಸಂಗನಗೌಡ. ಆ ಕಟ್ಟಡದ ಕಗ್ಗತ್ತಲ ಗ್ರೌಂಡ್ ಫ್ಲೋರ್ನಲ್ಲಿ ಸಂಗನಗೌಡ ಅನ್ನಾಹಾರ ಇಲ್ಲದೆ, ನೀರಿಲ್ಲದೆ, ಬೆಳಕಿಲ್ಲದೆ 4 ದಿನ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕಿದ್ದು ಹೇಗೆ ಅನ್ನುವಂತಹ ರೋಚಕ ಸಂಗತಿಯನ್ನ ಟಿವಿ9 ಬಳಿ ಬೆಚ್ಚಿಟ್ಟಿದ್ದಾರೆ ಸಂಗನಗೌಡ. ಬಹಳ ಅಚ್ಚರಿಯ ಸಂಗತಿ. ಅವರು ಕೊಟ್ಟಿರುವಂತಹ ಸಾವು ಗೆದ್ದು ಬಂದ ಬಳಿಕ ಅವರು ಮಾತನಾಡಿರುವಂತಹ ಪ್ರತಿ ಪದ ಕೂಡ ಇಲ್ಲಿ ನಮ್ಮನ್ನ ಬೆಚ್ಚಿ ಬಿಡಿಸುತ್ತೆ ಕೇಳ್ತಾ ಹೋದ್ರೆ. ಅಂತಹ ಒಂದು ಭಯಾನಕ ಸನ್ನಿವೇಶವನ್ನ ಎದುರಿಸಿ ಸಾವನ್ನ ಗೆದ್ದು ಬಂದಿರುವಂಥದ್ದು ಸಂಗನಗೌಡ. ಆತ ಆ ಅವಶೇಷಗಳ ಅಡಿಯಿಂದ ಎದ್ದು ಜೀವಂತವಾಗಿ ನಡ್ಕೊಂಡ್ ಬರ್ತಾ ಇದ್ರೆ, ನೋಡ್ತಾ ಇದ್ರೆ ಇದು ಪವಾಡನೋ ಅಥವಾ ನಿಜವೋ ಅಂತ ಹೇಳಿ ಅಚ್ಚರಿ ಆಗೋ ರೀತಿ ದೃಶ್ಯ ಇದೆಲ್ಲವೂ ಕೂಡ. ಯಾಕಂದ್ರೆ 4 ದಿನಗಳ ಬಳಿಕ ಈತ ಎದ್ದು ಮಾತಾಡ್ತಾ ಆರಾಮಾಗಿ ನಡ್ಕೊಂಡ್ ಬರ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಗಟ್ಟಿ ಜೀವ ಇತ್ತಂದು ಅನ್ಸುತ್ತೆ. ಇಲ್ಲೇ ಹೋದ್ರೆ ಸಾಧ್ಯ ಆಗ್ತಾ ಇರಲಿಲ್ಲ ಇವೆಲ್ಲವೂ ಕೂಡ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಆತ ಎದ್ದು ನಡ್ಕೊಂಡು ಬರ್ತಾ ಇರುವಂಥದ್ದು. ಈಗ ಆಸ್ಪತ್ರೆಯಲ್ಲಿ ದಾಖಲಿಸಿ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ದೊಡ್ಡ ಪ್ರಮಾಣದ ಗಾಯಗಳೇನೂ ಆಗಿಲ್ಲ ಈತನಿಗೆ. ಅದೃಷ್ಟವಶಾತ್ ಕಾಲಿಗೊಂಚೂರು ಸಣ್ಣ ಏಟು, ಕೆನ್ನೆ ಭಾಗದಲ್ಲಿ ಸಣ್ಣ ತರಚಿದ ಗಾಯ ಬಿಟ್ರೆ ಕಂಪ್ಲೀಟ್ ಫೈನ್. ಸಂಗನಗೌಡನ ಬದುಕಲ್ಲಿ ಈ ರೀತಿ ಮಿರಾಕಲ್ ನಡೆದು ಹೋಗಿದೆ. ನಾವು ಲಾಸ್ಟ್ ಫ್ಲೋರ್ನಲ್ಲಿ ಇದ್ದೀವಿ ಸರ್, ಗ್ರೌಂಡ್ ಫ್ಲೋರ್. ಹಾಂ. ಎಷ್ಟು ಜನ ಇರ್ತಿದ್ರಿ ನೀವು? ನಾನು ಅಲ್ಲಿ ಒಬ್ಬನೇ ಇದ್ದೀನಿ ರೀ. ಬಾಜು ಅಂಗಡಿಯಲ್ಲಿ ಒಬ್ಬರು ಇದ್ದೀರ ಅಜ್ಜಾರ, ಅವ್ರಂತ್ರಿ ತಿರ್ಕೊಂಡ್ರಿ. ನಾನು ಊಟ ಮಾಡಿ ಹೊರಗೆ ಹೋಗೀನಿ ರೀ. ಹೊರಗೆ ಹೋಗಿ ಬಂದು ಕುಂತು 2 ನಿಮಿಷ ಹೊರಗೆ ಬರ್ಬೇಕನ್ನೋರಾಗ ಈ ಥರ ಆಯ್ತು. 56 ಗಂಟೆ ಆಯಿತು ನೀವು ಅಲ್ಲಿ ಒಳಗೆ ಸಿಕ್ಕಾಕೊಂಡು. ನಿಮಗೆ ನಂಬಿಕೆ ಇತ್ತು ನೀವು ಬದುಕು ಬರ್ತೀನಿ? ಇಲ್ಲ, ನನ್ನ ನಂಬಿಕೆ ನಿಜವಾಗ್ಲೂ ನಂಬಿಕೆ ಇರೋಕ್ಕಿಲ್ಲ ನನಗೆ. ಬದುಕ್ತಾನೆ ಅನ್ನೋದು ಆಸೆ ತೆಗೆದುಬಿಟ್ಟಿನಿ ನಾನು. ದೇವ್ರು ಕಾಪಾಡೇನಿ ರೀ. ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ರಿ ಆ ಆಫೀಸ್ನಲ್ಲಿ? 8 ವರ್ಷದಿಂದ. ಈಗ ಅಲ್ಲಿ ಆ ಒಂದು ಬಿಲ್ಡಿಂಗಿಗೆ ಶಿಫ್ಟ್ ಆಗಿ ಎಷ್ಟು ದಿನ ಆಯಿತು? ಅಲ್ಲಿ 3 ತಿಂಗಳಾಗಿದೆ ಸರ್. 3-4 ತಿಂಗಳಾಗಿದೆ. ಹ್ಞೂ ಸರ್. ಯಾರ ಆಫೀಸ್ ಇರೋದದು? ಹಾಂ, ಆಫೀಸ್ ಯಾವ ಆಫೀಸ್ ಅಂತ? JDS ಆಫೀಸ್, ಶ್ರೀಕಾಂತ್ ಜಮನಾಳ್ ಅವರು. ನಾವು ಇದು ಜಾಗದಾಗ ಅಂದ್ರೆ ಮುಂದ್ಗಡೆ ಇರ್ಬೋದು ಸರ, ಅದಕ್ಕಿಂತ ತೆಳಗಿದ್ರು ಸರ್ ಇಬ್ಬರು ಗಂಡ ಹೆಂಡತಿ. ಅವ್ರು ಭಾಳ ಇದ್ರು ಸರ. ಅವು ಕೇಳಿಸ್ತೇವೆ ಸರ್ ಧ್ವನಿ. ಅವ್ರನ್ನ ನಾನು ಹೋದ್ರದ್ದು ಅವರು ಹೋದ್ರದ್ದು ಮಾಡ್ತಿದ್ದೀವಿ ಸರ್. 3 ದಿನದಿಂದ ನೀವು ಒಂದೇ ಜಾಗದೊಳಗೆ ಕುಂತಿದ್ರು ಅಥವಾ ಏನಾದರೂ ಯಾರಿಗಾರು ಪ್ರಯತ್ನ ಮಾಡ್ತಿದ್ರು ಫೋನ್ ಮಾಡೋದಾಗಲಿ? ಹುಡುಕಾಡ್ತೀನಿ ಸರ್, ನೀರೇ ಸಿಗೋಲ್ಲ ಸರ್. ಒಂದು ಬಾಟ್ಲೆ ಐತೆ ಸರ್, ಅದನ್ನ ಹುಡುಕಾಡಿ ಒಟ್ಟೆ ಸಿಗಲಿಲ್ಲ ಸರ್. ನೀರು ಕುಡಿಬೇಕು ಅನ್ನಿಸ್ತದೆ ಸರ್. ಏನು ಮಾಡೋದು, ನೀರೇ ಇಲ್ಲ. ಬಾಟ್ಲಿನ ಹುಡುಕಾಡೀನಿ ಸರ್, ಅಲ್ಲೇ ಸುತ್ತಾಡೀನಿ ಸರ್ ಆಫೀಸ್ ಒಳಗೆ. ನೀರು ಸಿಗಲಿಲ್ಲ. ಅದೇ ಸರ್. ಈಗ ನೀವೇನು ಅಲ್ಲಿ ನೀರು ಸಿಗಲಿಲ್ಲ, ಆದರೆ ಅಕ್ಕಪಕ್ಕದ ಆಫೀಸಲ್ಲಿ ಯಾರಾದರೂ ಇದ್ರಾ ಅಥವಾ ಏನಾದರೂ ನೀವೇನು ಹೊರಗೆ ಬಂದು? ಅವ್ರ ಅಂಕಲ್ ಇದ್ರು ಸರ್ ಬಾಜು ಟೇಷ್ನರಿ ಅಂಗಡಿಯಾಗ. ಅವ್ರ 2 ದಿನ ಇದ್ರು ಸರ್. ಕೇಳಿಸಿತ್ತು ಅವ್ರ ಧ್ವನಿ, ಅಂದರೆ ಕಿವಿ ಕೇಳೋದಿಲ್ಲ ಸರ್ ಅವರು. ನಾವು ಓದಿರೋದು ಕೇಳ್ತಿರ್ಕಲ್ಲ. 2ನೇ ದಿನ 3ನೇ ದಿನಕ್ಕೆ ಅವ್ರು ಏನು ಉಸಿರಾಡ್ಸು ಏನಿಲ್ಲ, ಏನು ಮಾಡಲಿಲ್ಲ ಸರ್. ಅವ ನನಗೂ ಭಯ ಆಗಾಕೈತೆ ಸರ್. ನಾನು ಇನ್ನು ಉಳಿದಿಲ್ಲ ಸರ್, ಅಷ್ಟೇ ಸರ್. ನಿಮ್ಮ ಹತ್ರ ಫೋನ್ ಇತ್ತಲ್ಲ, ಫೋನ್ ಮಾಡಿದ್ರೆ? ಫೋನ್ ಕೈನ ಬಿದ್ದೈತೆ ಸರ್, ಬುಳು ಮುಂದನ ಬಿದ್ದು ಸರ್, ಎಲ್ಲೇ ಬಿದ್ದು ಬಿಡ್ತಾರೆ. ಬೆಳಕೋಲ್ಲ, ಏನಿಲ್ಲ ಸರ್. ನೀವು ಅಲ್ಲಿಂದ ಕೂಗಿದ್ರು ಹೊರಗಡೆ ಅವ್ರಿಗೆ ಧ್ವನಿ? ಹೊರಗಡೆ ಏನು ಎಟ್ಟ ಹರ್ಕೊಂಡಿನಿ ಸರ್. ಒಟ್ಟು ದಿನ ನಾ ಯಾವಾಗ